ಮುಚ್ಕೊಂಡಿರಿ, ಹೋಗ್ತಿಲ್ಲ, ಅಲ್ಲಿ ಮುಂದ್ಗಡೆ ಬಸ್ ಬರ್ತಿದೆ ಅಂತ. ಇವಾಗ ಎಲ್ಲರೂ ಬರೋದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ನಾನು ಕಾಣಿಸಲ್ಲ ನಿಮಗೆ, ಯಾಕಂದರೆ ಇಲ್ಲಿ ತುಂಬ ಕತ್ಲೆ ಇದೆ. ಇದೇ ನಮ್ಮ ಜಿಗಿ ಜಿಗಿ ಬಸ್ಸು. ಇನ್ನು ಹೊರಡೋದು ಒಂದೇ ಬಾಕಿ ಇರೋದು. ಸೊ ಹೊರಡೋಕ್ಕೂ ಮುಂಚೆ ನಮ್ಮ ಪದ್ಧತಿ ಪ್ರಕಾರ ನಾವು ಯಾವ ಗಾಡೀಲಿ ಹೋಗ್ತಾ ಇರ್ತೀವಿ ಆ ಗಾಡಿಗೆ ಪೂಜೆ ಮಾಡಬೇಕು. ಇಲ್ಲಿ ನಮ್ಗೆ ಯಾರಿಗೂ ಹೇಗೆ ಪೂಜೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಡ್ರೈವರ್ ಅಣ್ಣನೇ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಅವ್ರು ಹೇಳ್ಕೊಡ್ತಿರೋದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲರೂ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ. ಇದು ವಿಡಿಯೋಸ್ ಎಲ್ಲ ಮಾಡ್ರಪ್ಪ, ರೀಲ್ಸ್ ಮಾಡೋಕ್ಕಾಗತ್ತೆ. ಈ ವಿಡಿಯೋನ ನಾವು ಹಾಸನಿಂದ ವಾಯನಾಡ್ ಹೊರಡುವಾಗ ನೈಟ್ ಶೂಟ್ ಮಾಡಿರೋದು. ಸೊ ನೆಕ್ಸ್ಟ್ ವಿಡಿಯೋಸ್ನ ವಾಯನಾಡ್ ಸೀರೀಸ್ ಅಂತ ಹೇಳಿ ಡೇ ವೈಸ್ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಟೀ ಕುಡಿಯೋಕೆ ಇಳ್ದಿದ್ದಾರೆ ನೋಡಿ. ಕಾಣಿಸ್ತಿದ್ದೀನಾ? ಟೀ ಏನ್ ಮಾಡಕ್ಕೆ ಇಳ್ದಿದೀವಿ? ಟೀ ಬ್ರೇಕ್. ನಾವಿವಾಗ ಟೀ ಬ್ರೇಕ್ ಅಲ್ಲಿ ಇದ್ದೀವಿ. ಏನ್ ಜಾಸ್ತಿ ದೂರ ಹೋಗಿಲ್ಲ, ಇನ್ನು ಹೊಳೆ ನರಸೀಪುರ ಬಿಟ್ಟು ಒಂದ್ ಸ್ವಲ್ಪ ದೂರ ಹೋಗಿದ್ದೀವಿ ಅಷ್ಟೇ. ಕಾಣಿಸ್ತಿರ್ತೀವಿ ಗೈಸ್. ಇವಾಗ ಸೆಕೆಂಡ್ ಟೀ ಸ್ಟಾಪಿಗೆ ಬಂದಿದ್ದೀವಿ. ಬಾಬಾ, ಎಲ್ಲಿಗೆ ಬಂದಿದ್ದೀವಿ? ಟೋಲ್. ಎಲ್ಲಿಗೆ ಬಂದಿದ್ದೀವಿ? ಟೋಲ್ ಅಷ್ಟೇ. ಫುಲ್ ಎಲ್ಲ ನಿದ್ದೆ ಮಾಡ್ತಾಯಿದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು 3. ಮುಚ್ಕೊಂಡಿರಿ, ಹೋಗ್ತಿಲ್ಲ, ಅಲ್ಲಿ ಮುಂದ್ಗಡೆ ಬಸ್ ಬರ್ತಿದೆ ಅಂತ. ಗೈಸ್, ಏನು ಗೊತ್ತಾ, ನನಗೆ ಕನ್ಫ್ಯೂಷನ್ ಆಗಿತ್ತು. ಏನನ್ನೋದು ಬಂಡೀಪುರ್ ಮತ್ತು ಬನ್ನೇರುಘಟ್ಟ. ನನ್ನ ಎದ್ದ ತಕ್ಷಣ ಇದು ಬಂಡೀಪುರ್ ಫಾರೆಸ್ಟ್ ಅಂತ ಹೇಳಿದ್ರೆ ಅದಕ್ಕೆ ನಂದು ಮತ್ತು ಬ್ಯಾಂಗ್ಳೂರಲ್ಲಿ ಒಂದು ಇದೆಯಲ್ಲ ಬೀನನೆ, ಅದು ಬಂಡೀಪುರ ಅಂತ. ಆಮೇಲೆ ಫ್ಲ್ಯಾಶ್ ಆಯಿತು, ಅದು ಬನ್ನೇರುಘಟ್ಟ. ಫೈನಲಿ ಇಡೀ ನೈಟ್ ಜರ್ನಿ ಮಾಡಿಕೊಂಡು ಕೇರಳಗೆ ಎಂಟ್ರಿ ಆಗಿದ್ದೀವಿ. ಇವಾಗ ನಮಗೆ ಹಾಸನಿಂದ ಕೇರಳಗೆ ಟ್ರಾವೆಲ್ ಮಾಡಿದಾಗಲೂ ಅಷ್ಟು ಸುಸ್ತಾಗಲಿಲ್ಲ. ಬಟ್ ಕೇರಳ ಬಾರ್ಡರ್ ಕ್ರಾಸ್ ಮಾಡಬೇಕಾದ್ರೆ ಚೆಕಿಂಗ್ ನಿಲ್ಲಿಸಿರ್ತಾರಲ್ಲ, ಅಟ್ಲೀಸ್ಟ್ ಒಂದು 2 hours ನಾವು ಅಲ್ಲಿ ವೇಟ್ ಮಾಡಿದ್ದೀವಿ. ಆಗಲೇ ನಮಗೆ ಎಲ್ಲರಿಗೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ವೀಡಿಯೋಸ್ನ ನಾನು ವಾಯನಾಡ್ ಸೀರೀಸ್ ಅಂತ ಮಾಡಿ ಡೇ ವೈಸ್ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.